ಗೋಲ್ಡ್ ಸ್ಮಗ್ಲರ್ ರನ್ಯಾ ರಾವ್ ಮನೆಯ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿ ದಾಖಲೆಗಳ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಡಿಆರ್ಐ ಸಿಬಿಐ ಬಳಿಕ ಇದೀಗ ಇಡಿ ಎಂಟ್ರಿ ಕೊಟ್ಟಿದೆ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಈಗಾಗಲೇ ಬಂಧನಕ್ಕೆ ಒಳಪಟ್ಟಿರುವ ರನ್ಯಾ ರಾವ್ ಮನೆಯ ಮೇಲೆ ಇದೀಗ ಇಡಿ ದಾಳಿಯನ್ನ ಆರಂಭಿಸಿದೆ. ಲ್ಯಾವೆಲ್ಲೆ ರಸ್ತೆಯ ನಂದವಾಣಿ ಮ್ಯಾನ್ಷನ್ ಸೇರಿದಂತೆ ಒಟ್ಟು 6 ಕಡೆಗಳಲ್ಲಿ ದಾಳಿಯನ್ನ ಮಾಡಲಾಗಿದೆ. ಡಿಆರ್ಐ ತನಿಖೆಯನ್ನು ನಡೆಸ್ತಾ ಇದೆ. ಅದರ ಬೆನ್ನಲ್ಲೇ ಸಿಬಿಐ ಕೂಡ ಎಂಟ್ರಿ ಆಯಿತು. ಈಗ ಇಡಿ ಶೋಧವನ್ನ ಆರಂಭ ಮಾಡಿದೆ. ರನ್ಯಾ ಮನೆಯಲ್ಲಿ ಬೆಳಗ್ಗೆಯಿಂದ ಇಡಿ ಶೋಧ ಕಾರ್ಯದಲ್ಲಿ ತೊಡಗಿಕೊಂಡಿದ್ದು ದಾಖಲೆಗಳ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳ ತಂಡ. ದೆಹಲಿಯಲ್ಲಿ ಎಸಿಐಆರ್ ದಾಖಲು ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಶೋಧ ಕಾರ್ಯವನ್ನ ಈಗ ಆರಂಭ ಮಾಡಲಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಹಲವಾರು ಮಂದಿಯ ಪಾತ್ರ ಇದೆ. ಈಗಾಗಲೇ ಇವರ ಜೊತೆಗೆ ಬೇರೆಯವರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಆ ಕೇಸ್ಗೂ ಈ ಕೇಸ್ಗೂ ದುಬೈನ ಲಿಂಕ್ ಪಡ್ಕೊಳ್ತಾ ಇದೆ. ಹಾಗಾಗಿ ಇದರ ವ್ಯಾಪಕತೆ ಬಹಳ ದೊಡ್ಡದಾಗಿದೆ. ಇದರ ಸಿಂಡಿಕೇಟ್ ಕೂಡ ದೊಡ್ಡದಾಗಿದ್ದ ಹಾಗಿದೆ. ಹಾಗಾಗಿ ಇದರ ಪರಿಶೀಲನೆ ನಡೆಸಿ ಅಂತ ತಿಳಿಸಿದ್ರ ಬೆನ್ನಲ್ಲೇ ಈಗ ಇಡಿ ಎಂಟ್ರಿ ಕೊಟ್ಟಿದೆ. ಬೆಳಗ್ಗೆಯಿಂದಲೂ ಕೂಡ ಶೋಧ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಒಟ್ಟು 6 ಕಡೆಗಳಲ್ಲಿ ರನ್ಯಾ ರಾವ್ಗೆ ಸಂಬಂಧಿಸಿದಂತಹ ಈ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪರಿಶೀಲನೆ ಆಗ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿಗಳಾದ ಮುರಳೀಧರ್ ಮತ್ತು ನರಸಿಂಹಮೂರ್ತಿ. ಮೊದಲದಾಗಿ ಮುರಳಿ, ಈಗ ಸದ್ಯ ಇಡಿ ಬೆಳಗ್ಗೆಯಿಂದಲೂ ಕೂಡ ಶೋಧವನ್ನ ಆರಂಭ ಮಾಡಿದೆ. ಈಗಾಗಲೇ ಡಿಆರ್ಐ ಅಧಿಕಾರಿಗಳ ತಂಡ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿದ್ದಂತಹ ಬೆಲೆ ಬಾಳುವಂತಹ ವಸ್ತುಗಳೆಲ್ಲವನ್ನು ಕೂಡ ಜಪ್ತಿ ಮಾಡಲಾಗಿತ್ತು. ಈಗ ಇಡಿ ಕೂಡ ಪರಿಶೀಲನೆ ನಡೆಸ್ತಾ ಇದೆ. ಈಗ ಅವ್ರಿಗೆ ಏನು ದಾಖಲೆಗಳು ಸಿಗಬಹುದು? ದಿವ್ಯಾ, ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಇನ್ನು ಇಡಿ ಅಧಿಕಾರಿಗಳಿರ್ಬೋದು ಮತ್ತು ಸಿಬಿಐ ಅಧಿಕಾರಿಗಳಿರ್ಬೋದು ಪ್ರತ್ಯೇಕವಾಗಿ ಒಂದು ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಪ್ರಾರಂಭ ಮಾಡಿರೋಂಥದ್ದು. ಅದರಲ್ಲೂ ಕೂಡ ಇಡಿ ಅಧಿಕಾರಿಗಳ ತನಿಖೆ ವ್ಯಾಪ್ತಿ ಯಾವ ರೀತಿ ಇರುತ್ತೆ ಅಂದರೆ ಮನಿ ಲ್ಯಾಂಡ್ರಿಂಗ್ ಆಕ್ಟ್ನ ಅಡಿಯಲ್ಲಿ ಅವರು ತನಿಖೆಯನ್ನು ಮಾಡ್ತಾರೆ. ಯಾಕೆಂದರೆ ಅವರ ಮನೆಯಲ್ಲಿ ಅಂದರೆ ರನ್ಯಾ ರಾವ್ ಅವರ ಮನೆಯಲ್ಲಿ ಡಿಆರ್ಐ ಅಧಿಕಾರಿಗಳು ದಾಳಿಯನ್ನು ನಡೆಸಿದ ಸಂದರ್ಭದಲ್ಲಿ 2,76,00,000 ನಗದು ಹಣ ಸಿಕ್ಕಿತ್ತು. ಆ ನಗದು ಹಣ ಸಿಕ್ಕಿದ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಡಿಆರ್ಐ ಅಧಿಕಾರಿಗಳು ಆಕೆಯ ಬಳಿಯಲ್ಲಿ ಹೇಳಿಕೆಯನ್ನು ಪಡೀಲಿಕ್ಕೆ ಮುಂದಾಗ್ತಾಳೆ. ಆ ಸಂದರ್ಭದಲ್ಲಿ ಆಕೆ ನನಗೆ ಯಾವುದೇ ರೀತಿಯ ಸ್ಪಷ್ಟತೆಗಳಿಲ್ಲ ಇದರಲ್ಲಿ ಅನ್ನೋದ್ರ ಬಗ್ಗೆ ಆಕೆ ಹೇಳಿಕೆಯನ್ನು ಕೊಡುವಂಥದ್ದು. ಅದರ ಬೆನ್ನಲ್ಲೇ ಇಡಿ ಅಧಿಕಾರಿಗಳು ಮನಿ ಲ್ಯಾಂಡ್ರಿಂಗ್ ಆಕ್ಟ್ನ ಅಡಿಯಲ್ಲಿ ದಾಳಿಯನ್ನು ಮಾಡಿರುವಂಥದ್ದು. ದಾಳಿಯನ್ನು ಮಾಡಿ ಈಗ ಅವರ ಮನೆ ಮತ್ತು ಬೇರೆ ಬೇರೆ ಜಾಗಗಳಲ್ಲಿ ಅಂದರೆ ಜತೀನ್ ಅವರ ಮನೆ ಪ್ರತ್ಯೇಕವಾದ ಮನೆ ಇನ್ನೊಂದು ಇದೆ, ಅಲ್ಲೂ ಕೂಡ ದಾಳಿಯನ್ನು ನಡೆಸಿದ್ದಾರೆ. ದಾಳಿಯನ್ನು ನಡೆಸಿ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಇನ್ನೊಂದು ಪ್ರಮುಖವಾದ ಅಂಶ ಇಲ್ಲಿ ಗಮನಿಸಬೇಕಾಗಿರೋಂಥದ್ದು ಮನಿ ಲ್ಯಾಂಡ್ರಿಂಗ್ನ ಅಡಿಯಲ್ಲಿ ಅಂದರೆ ಹವಾಲಾದ ಟ್ರಾನ್ಸಾಕ್ಟ್ನ ಮೂಲಕವೇ 14 ಕೋಟಿಯಷ್ಟು ಚಿನ್ನವನ್ನು ಅಂದರೆ 14 kg ಏನು ಚಿನ್ನ ಏನಿತ್ತು ಆ ಚಿನ್ನವನ್ನು ಬೆಂಗಳೂರಿಗೆ ತರಿಸಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಅದಕ್ಕೋಸ್ಕರ ಒಂದಷ್ಟು ಜ್ಯುವೆಲರ್ಸ್ಗಳ ಮೇಲೆ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸ್ತಾ ಇದ್ದಾರೆ. ಯಾಕೆಂದರೆ ಆ ಹವಾಲಾದ ಟ್ರಾನ್ಸಾಕ್ಷನ್ನ ಇವ್ರ ಮೂಲಕವೇ ಮಾಡಿಸಲಾಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಅಂದರೆ ಎಲ್ಲೆಲ್ಲಿ ದಾಳಿ ನಡೀತಾ ಇದೆ ಅಲ್ಲೆಲ್ಲ ಕೂಡ ದಾಖಲಾತಿಗಳನ್ನು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ, ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಳುವಂಥ ಪ್ರಕ್ರಿಯೆಯನ್ನು ಮಾಡ್ತಾ ಇರೋಂಥದ್ದು. ಅಂದರೆ ಈ ಪ್ರಕರಣದಲ್ಲಿ ಜತೀನ್ ಅವರ ಪಾತ್ರ ಇಲ್ಲದೆ ಹೋದರೂ ಕೂಡ ಅವರ ಮನೆಯ ಮೇಲೆ ದಾಳಿಯನ್ನು ನಡೆಸಿದರೆ ಅವರ ಹೇಳಿಕೆಗಳನ್ನು ಕೂಡ ದಾಖಲು ಮಾಡ್ಕೊಳ್ಳುವಂಥ ಕೆಲಸನ ಇಡಿ ಅಧಿಕಾರಿಗಳು ಮಾಡ್ತಾ ಇರೋಂಥದ್ದು. ದಿವ್ಯಾ, ನರಸಿಂಹಮೂರ್ತಿಯಿಂದ ಹೆಚ್ಚಿನ ಮಾಹಿತಿ ಪಡೆಯೋಣ. ನರಸಿಂಹಮೂರ್ತಿ, ಒಟ್ಟು 6 ಕಡೆಗಳಲ್ಲಿ ದಾಳಿಯನ್ನು ನಡೆಸಲಾಗಿದೆ. ರನ್ಯಾ ರಾವ್ ಮನೆ ಸೇರಿದಂತೆ ಅವರ ಪತಿ ಮನೆ ಸೇರಿದಂತೆ ಉಳಿದ ಎಲ್ಲೆಲ್ಲಿ ದಾಳಿ ನಡೆಸಲಾಗಿದೆ ಅಲ್ಲಿ ಸಿಗ್ತಾ ಇರುವಂತಹ ಮಾಹಿತಿಗಳೇನು? ದಿವ್ಯಾ, ಇವತ್ತು ಬೆಳಗ್ಗೆಯಿಂದಲೂ ಸಹ ಇಡಿ ಅಧಿಕಾರಿಗಳು ನಟಿ ರನ್ಯಾ ರಾವ್ ಮತ್ತೆ ಆಕೆಗೆ ಸಂಬಂಧಿಸಿದಂತಹ ಇತರ ಕಡೆ ಒಟ್ಟು 6 ಕಡೆ ಇವತ್ತು ಬೆಂಗಳೂರಿನಲ್ಲಿ ದಾಳಿಯನ್ನು ನಡೆಸುವ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡಿದ್ದಾರೆ. ಅಧಿಕೃತವಾಗಿ ಇಸಿಐಆರ್ ಅನ್ನು ದಾಖಲು ಮಾಡಿಕೊಂಡು ಇವತ್ತು ಇಡಿ ಅಧಿಕಾರಿಗಳು ನಟಿ ರನ್ಯಾಳ ಲ್ಯಾವೆಲ್ಲೆ ರಸ್ತೆಯ ಆಕೆಯ ಮನೆ, ಈ ಮನೆಯನ್ನು ಗಮನಿಸಬಹುದು. ಇದೇ 3 ಅಂತಸ್ತಿನ ಮನೆ. ಮತ್ತು ಆ 3ನೇ ಫ್ಲೋರ್ನಲ್ಲಿ ಆಕೆ ಸುಮಾರು 4.5 ಲಕ್ಷ ಬಾಡಿಗೆಯನ್ನು ತೆತ್ತು ಇಲ್ಲಿ ವಾಸ ಮಾಡ್ತಿದ್ರು. ಹೀಗಾಗಿ ಈ ಒಂದು ಮನೆಯ ಮೇಲೆ ದಾಳಿಯನ್ನು ನಡೆಸುವ ಕೆಲಸವನ್ನು ಮಾಡಲಾಗಿದೆ. ಈ ಹಿಂದೆ 3ನೇ ತಾರೀಕು ಆಕೆಯನ್ನು ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಡಿಆರ್ಐ ಅಧಿಕಾರಿಗಳು ಆಕೆಯನ್ನು ಇಲ್ಲಿಗೆ ಕರೆತಂದಂತಹ ಸಂದರ್ಭದಲ್ಲಿ ಆಕೆಯ ಮನೆಯಿಂದ ಸುಮಾರು 2 ಕೋಟಿ ನಗದು ವರ್ತ್ ಚಿನ್ನ ಮತ್ತು 2.76 ಕೋಟಿ ನಗದನ್ನು ಸೀಸ್ ಮಾಡುವ ಕೆಲಸವನ್ನು ಮಾಡಿಕೊಂಡಿದ್ರು. ಅದಾದ ಬಳಿಕ
2 ದಿನಗಳ ಹಿಂದೆ CBI ಅಧಿಕಾರಿಗಳು ಕೂಡ ಇದೇ ಮನೆಯ ಮೇಲೆ ದಾಳಿಯನ್ನು ನಡೆಸಿದ್ರು. ಇದೀಗ ಮತ್ತೆ ಇಡಿ ಅಧಿಕೃತವಾಗಿ ಸಹ ಈ ಒಂದು ಪ್ರಕರಣದಲ್ಲಿ ಎಂಟ್ರಿ ಕೊಟ್ಟಿದೆ. ಇಡಿ ಅಧಿಕಾರಿಗಳು ಮನೆಯಲ್ಲಿ ಒಂದಷ್ಟು ದಾಖಲಾತಿಗಳು, ಅದರ ಜೊತೆಗೆ ವಹಿವಾಟುಗಳು ಏನೇನಿದೆ, ಇವರ ವ್ಯವಹಾರಗಳೇನು, ಈ ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ತನಿಖೆಗೆ ಒಳಪಡಿಸುವ ಒಂದಷ್ಟು ಪರಿಶೀಲನೆಯನ್ನು ನಡೆಸುವ ಕೆಲಸವನ್ನ ಮಾಡಲಾಗ್ತಿದೆ. ಯಾಕೆ ಇಡಿ ಅಧಿಕೃತವಾಗಿ ಎಂಟ್ರಿ ಕೊಟ್ಟರು, ಯಾಕೆ ಈ ಪ್ರಕರಣದಲ್ಲಿ ಇಡಿ ಎಂಟ್ರಿ ಕೊಟ್ಟರು ಅಂತ ಹೇಳಿ ನೋಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಆಕೆ ಗೋಲ್ಡ್ ಸ್ಮಗ್ಲಿಂಗ್ ಅನ್ನ ಮಾಡಿದ್ದು ಸುಮಾರು 14.2 kg ಚಿನ್ನ. ಆ 14 kg ಚಿನ್ನವನ್ನು ತರೋದಕ್ಕೆ ದುಬೈನಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರು ಸುಮಾರು 2 ಕೋಟಿ ಹಣ, ಸುಮಾರು 12 ಕೋಟಿ ಹಣವನ್ನು ತೆರಬೇಕು. ಆ ಹಣವನ್ನು ಇಲ್ಲಿಂದ ಭಾರತದಿಂದ ದುಬೈಗೆ ಸಾಗಿಸೋದು ಅಸಾಧ್ಯ. ಹೀಗಾಗಿ ದುಬೈನಲ್ಲಿ ಒಂದಷ್ಟು ಹವಾಲಾ ಟ್ರಾನ್ಸಾಕ್ಷನ್ ಅನ್ನ ಮಾಡಿ ಆ ಚಿನ್ನವನ್ನು ಖರೀದಿಸಿ ಇಲ್ಲಿಗೆ ತಂದಿರಬಹುದು ಅನ್ನೋ ಒಂದು ಶಂಕೆ ಪ್ರಬಲವಾಗಿ ಇಡಿ ಅಧಿಕಾರಿಗಳದ್ದು. ಹೀಗಾಗಿ ಅದನ್ನು ಹೊರತುಪಡಿಸಿದ್ರೆ ಇಲ್ಲಿ PMLA ಕಾಯ್ದೆಯನ್ನು ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಲಾಗಿದೆ. ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟ್, ಅಕ್ರಮ ಹಣ ವರ್ಗಾವಣೆಯಾಗಿರೋದು ಕೂಡ ಕಂಡು ಬರ್ತಿದೆ. ಅದ್ರ ಜೊತೆಗೆ ಮನೆಯಲ್ಲಿ 2 ಕೋಟಿ ನಗದು ಸಿಕ್ಕಿದೆ. ಯಾವುದೇ ಒಬ್ಬ ವ್ಯಕ್ತಿ 2 ಲಕ್ಷಕ್ಕಿಂತ ಹೆಚ್ಚಿನ ನಗದನ್ನು ಮನೆಯಲ್ಲಿ ಇಟ್ಕೊಳ್ಳುವಂತಿಲ್ಲ. ಹೀಗಿದ್ದು ಕೂಡ ಈಕೆ 2 ಕೋಟಿ 76 ಲಕ್ಷ ನಗದನ್ನು ಇಟ್ಕೊಂಡಿದ್ದಾರೆ. ಇದು ಹೇಗೆ ಸಿಕ್ತು ಅಂತೇಳಿ. ಇದ್ರ ಜೊತೆಗೆ ಈಕೆಯ ಮನೆಯಲ್ಲದೆ ಈಕೆಯ ಪತಿ ಜತಿನ್ ಏನಿದ್ದಾರೆ, ಅವರ ಕೋರಮಂಗಲದ ನಿವಾಸ ಇರ್ಬೋದು, ಮತ್ತೆ ಈಕೆ ಒಂದು ಚಿನ್ನದ ಅಂಗಡಿಯ ಜೊತೆ ನಿಕಟ ಸಂಪರ್ಕವನ್ನು ಹೊಂದಿದ್ರು ಅಂತೇಳಿ ಆ ಒಂದು ಚಿನ್ನದ ಅಂಗಡಿ ಸೇರಿದಂತೆ, ಮತ್ತೆ ಈ ಪ್ರಕರಣದಲ್ಲಿ ಮತ್ತೊಬ್ಬ ಆರೋಪಿತ ತರುಣ್, ಆತನ ಮನೆ ಸೇರಿದಂತೆ ಸುಮಾರು 6 ಕಡೆ ಇದೀಗ ಈ ದಾಳಿ ಸಾಕ್ತಿರೋದು. ಇನ್ನೂ ಕೂಡ ಬೆಳಗ್ಗೆಯಿಂದ ಈ ದಾಳಿ ಕಂಟಿನ್ಯೂ ಆಗ್ತಿದೆ ದಿವ್ಯಾ. ಇನ್ನೂ ಕೂಡ ದಾಳಿ ಎಂಡ್ ಆಗಿಲ್ಲ. ಮನೆಯಲ್ಲಿ ಒಂದಷ್ಟು ಮಹತ್ತರ ದಾಖಲಾತಿಗಳನ್ನು ವಶಕ್ಕೆ ಪಡಿತಕ್ಕಂತಹದ್ದು, ಅವುಗಳನ್ನು ಸೀಸ್ ಮಾಡ್ತಕ್ಕಂತಹದ್ದು, ಪರಿಶೀಲನೆಯನ್ನು ನಡೆಸುವ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಜೊತೆಯಲ್ಲಿ CRPF ಯೋಧರನ್ನ ಕರೆತಂದಿದ್ದಾರೆ. ಯಾಕಂತ ಹೇಳಿದ್ರೆ ರಕ್ಷಣೆಗೆ ಅಂತೇಳಿ ರಾಜ್ಯ ಪೊಲೀಸರು ಇಲ್ಲಿ ಅವರು ರಾಜ್ಯ ಪೊಲೀಸರನ್ನ ಕರ್ಕೊಂಡಿಲ್ಲ. ಕೇಂದ್ರ ಅರೆಸೇನಾ ಪಡೆಯನ್ನ ಜೊತೆಯಲ್ಲಿ ಕರ್ಕೊಂಡು ಬಂದು ಮನೆಯನ್ನ ಶೋಧ ಮಾಡುವ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ, ಥ್ಯಾಂಕ್ ಯು ಮುರಳಿ, ನಿಮ್ಮಿಬ್ಬರ ಮಾಹಿತಿಗೆ. ಸದ್ಯ ನಟಿ ರನ್ಯಾ ರಾವ್ಗೆ ಸಂಬಂಧಪಟ್ಟಂತಹ ಮನೆಗಳು ಮತ್ತು ಅವರ ಒಡನಾಟ ಇದ್ದವರ, ಅವರ ಸ್ನೇಹಿತರ ಮನೆಗಳ ಮೇಲೂ ಕೂಡ ಶೋಧವನ್ನು ನಡೆಸಲಾಗ್ತಾ ಇದೆ. ಎಕ್ಸ್ಪೆಕ್ಟೆಡ್ ಇಡಿ ಎಂಟ್ರಿ ಆಗುವಂತಹ ವಿಷಯದಲ್ಲಿ, ಸೊ ಅದರಂತೆ ಈಗ ಇಡಿ ಎಂಟ್ರಿ ಕೊಟ್ಟಿದೆ, ತನಿಖೆಯನ್ನು ಆರಂಭ ಮಾಡಿದೆ. ಅವರ ಮನೆಯಲ್ಲಿ ಸಿಕ್ಕಂತಹ 2 ಕೋಟಿ 75 ಲಕ್ಷ ನಗದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ವಿವರಗಳನ್ನು ಪಡ್ಕೊಳ್ತಾ ಇದ್ದಾರೆ.